ತಾಲೂಕಿನ ಕಸಬಾ ಹೋಬಳಿಯ ನಲ್ಲೂರು ಗ್ರಾಮದಲ್ಲಿ ನಡೆದ ಗ್ರಾಮದೇವತೆ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ನಲ್ಲೂರು ಗ್ರಾಮದೇವತೆ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಹಾಗೂ ಸಡಗರದಿಂದ ನಡೆಯಲು ಕಾರಣಕರ್ತರಾದ ಎಲ್ಲ ಭಕ್ತಾದಿಗಳಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸಿದರು. ದೇವಸ್ಥಾನದ ಅಭಿವೃದ್ಧಿಗೆ ಗ್ರಾಮಸ್ಥರು 5 ಲಕ್ಷ ಅನುದಾನವನ್ನು ಕೇಳಿಕೊಂಡಿದ್ದು, ಮುಂದಿನ ಜೂನ್ ಒಳಗಾಗಿ 5 ಲಕ್ಷ ಅನುದಾನವನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು. ವಿಶೇಷ ಪೂಜೆಯ ಸೇವಾರ್ಥದಾರರು ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಆಲನಹಳ್ಳಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಎನ್ಆರ್ ಪುರುಷೋತ್ತಮ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. शोभांगे विमने क्षणे विमने नारायणे श्रीकरे आयान्ना भगवान् पुराण पुरुषात् पुरुषात् सदा मङ्गलम् महालक्ष्मी अनुकृता सिद्धिरस्तु। ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಮೈಕ್ ಕೊಡಪ್ಪ, ಮೈಕ್ ಇಸ್ಕಲಿ, ಮೈಕ್ ಐತಾ ಆಶೀರ್ವಾದ ಪಡೆಯಲಿಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಸಿಎನ್ ಬಾಲಕೃಷ್ಣ ಅವರು ಆಗಮಿಸಿ ಈಗ ಗ್ರಾಮಸ್ಥರನ್ನು ಕುರಿತು 2 ಮಾತಾಡೋದು. ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಏನು ನಲ್ಲೂರಮ್ಮ ದೇವಿಯ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಂದಿರುವಂಥ ಸಂದರ್ಭದಲ್ಲಿ ದೇವಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ, ಏನು ವಿಜೃಂಭಣೆಯಿಂದ ಬಹುಶಃ ನಿನ್ನೆ ದಿವಸದಿಂದಲೂ ಕೂಡ ಸಹಸ್ರಾರು ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಬಂದು ಆ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗುಡಿಗೋಡು ಪ್ರದೀಪ್ ಅವರು, ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರು ದಿನೇಶು, ಮಾಜಿ ಸಮಿತಿ ಮುಖ್ಯಣ್ಣ, ರಾಜೇಂದ್ರ ನಾಯಕ, ರಮೇಶು ಅವರು ಎಲ್ಲ ನಮ್ಮ ವಿಶೇಷವನ್ನು ಸಮಾಜ ಕಲ್ಯಾಣ ಪುರುಷೋತ್ತಮ ಅವರು ಎಲ್ಲ ಗೌರವಾನ್ವಿತ ಗ್ರಾಮದ ಎಲ್ಲ ಮುಖಂಡರುಗಳು ಕೂಡ ಸೇರಿ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಈ ಗ್ರಾಮದ ಸರ್ವರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ನಾವು ತಾಲೂಕ್ ಪಂಚಾಯಿತಿಯಿಂದ 3ನೇ ಬಾರಿ ಶಾಸಕರಾಗತಕ್ಕ 3 ದಶಕಗಳಿಂದ ಈ ದೇವಿಯ ಅನುಗ್ರಹ ನಮ್ಮ ಮೇಲೆ ಒಂದು ಕೃಪೆ ಮಾಡಿ ಇವತ್ತು 3ನೇ ಬಾರಿ ಶಾಸಕರಾಗಲಿಕ್ಕೆ ಆ ದೇವಿಯ ಅನುಗ್ರಹ ನಮಗೆ ಮುಖ್ಯವಾಗಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮನಗಳನ್ನು ಕೂಡ ಸಲ್ಲಿಸ್ತಾ, ಇದರ ಧರ್ಮದ ತಳದ ಮೇಲೆ ಸದೃಢವಾಗಿ ಬೆಳೆದಿರುವಂಥ ದೇಶ ಭಾರತ ದೇಶ. ನಮ್ಮ ಈ ಧಾರ್ಮಿಕ ಆಚರಣೆಗಳು ಧರ್ಮದ ಉಳಿವಿಗೆ ಒಂದು ಶಕ್ತಿಯನ್ನ ತುಂಬಿದೆ ಅಂತಕ್ಕಂಥದ್ದು ಕೂಡ ಹೇಳಿ, ಅದರಲ್ಲೂ ಕೂಡ ನಮ್ಮ ನಲ್ಲೂರಿನ ಮಹಾಜನತೆ ಮೊದಲಿಂದಲೂ ಕೂಡ ಭಕ್ತಿಪೂರ್ವಕವಾಗಿ ಈ ಕೈಂಕರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ವಿಶೇಷವಾಗಿ ಬಂದಿದ್ದೀರಿ. ನಮ್ಮ ಪೂಜಾ ಅರ್ಚಕ ಬಂಧುಗಳು ಕೂಡ ಚೆನ್ನಾಗಿ ಈ ಒಂದು ಕೈಂಕರ್ಯಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ, ಪ್ರತಿ ವರ್ಷದಂತೆ ಬಂದಾಗ ತಾವೆಲ್ಲರೂ ಕೂಡ ಆಧಾರಪೂರ್ವಕವಾಗಿ ಗೌರವಪೂರ್ವಕವಾಗಿ ನನಗೆ ಒಂದು ಗೌರವಿಸಿ ಸನ್ಮಾನಿಸಿದ್ವಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ಈ ಭಾಗದ ಅಭಿವೃದ್ಧಿಗೂ ಕೂಡ ಆ ದೇವಿಯ ಅನುಗ್ರಹದಿಂದ ಪ್ರಾಮಾಣಿಕವಾದಂಥ ಸೇವೆನ ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಮುಂದೂ ಕೂಡ ಈ ಭಾಗದ ಜನರು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಈ ದೇವಿಗೆ ಕೇವಲ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ರಾಜ್ಯದ ಭಕ್ತಾದಿಗಳು ಕೂಡ ವಿಶೇಷವಾಗಿರುವಂಥದ್ದು ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ವಿಶೇಷವಾಗಿ ಲಕ್ಷ್ಮೀದೇವಿಯ ಒಂದು ಸನ್ನಿಧಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿ, ಇವತ್ತು ಆ ದೇವಿಯ ಅನುಗ್ರಹದಿಂದ ಡ್ಯಾಮ್ ಪೂರ್ಣ ಪ್ರಮಾಣದಲ್ಲಿ ತುಂಬಲಿ ಅಂತ ನಾನು ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ಆ ಚಾನಲ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಈ ಕಡೆಗೆ ಬಂದು ನೋಡಿದೆ. ಒಂದು ವಾರದೊಳಗಡೆ ಇಟಾಚಿನ ಕಳಿಸಿ ಅದೇನು ಸಮಸ್ಯೆ ಆಗ್ತಿದೆ, ಒಂದು ವಾರದಲ್ಲಿ ಅದನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ ಕ್ರಮವನ್ನು ವಹಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ನಲ್ಲೂರಮ್ಮ ದೇವಿ ತಮ್ಮ ಸರ್ವರ್ಗೂ ಆರೋಗ್ಯ ಭಾಗ್ಯ ಎಲ್ಲ ರೀತಿ ಯಶಸ್ಸನ್ನು ಕೊಡಲಿ. ಸಂಕ್ರಾಂತಿ ಹಬ್ಬ ನಿನ್ನೆ ದಿವಸ ನಾಡಿನೆಲ್ಲರೇ ಸಮೃದ್ಧಿಯಿಂದ ನಡೆದಿ. ಈಗ ರೈತ ಬೆಳೆದಂಥ ಬೆಳೆಗಳನ್ನು ಒಂದು ಸಂಸ್ಕರಿಸಿ ತರುವಂತಹ ಒಂದು ಶುಭ ದಿವಸ ನಿನ್ನೆ ದಿವಸ. ಅದಕ್ಕೆ ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ರೈತರ ಬಾಳಿಗೆ
ಬರಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.